ನೀಟ್ದು ಯಾವುದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಬಂದ ಮೇಲೆ ಚಾರ್ಟ್ ಕೊಟ್ಟ ಮೇಲೆ ಈಗ ಅದನ್ನು ನಾವು ಎನ್ಕ್ವೈರಿ ಮಾಡ್ತೀವಿ. 1536 ಜನ ಹುಡುಗರಿಗೆ ಎಕ್ಸಾಮ್ ತಗೊಳ್ತೀವಿ ಅಂತೇಳಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರು 1500 ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಎಕ್ಸಾಮ್ ಯಾಕೆ, ಅವ್ರಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೆ ಯಾಕೆ? 4 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆನ ಬರೆದಿರುವಂಥದ್ದು, ಲಕ್ಷ ಕುಟುಂಬ, ಇಡೀ ದೇಶದಾದ್ಯಂತ ಎಷ್ಟು ಜನಕ್ಕಿದು ವ್ಯಥೆ ಇದೆ. ಒಂದು ರಾತ್ರಿ ಓದಿ ಪರೀಕ್ಷೆ ಬರೆದು ಈಗಾಗಲೇ ಅದರಲ್ಲಿ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಕೆಲವರು ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಕೆಲವರಿಗೆ ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ. ಇದೆಲ್ಲ ವ್ಯವಸ್ಥೆ ನಂತೂರಿನಲ್ಲಿ ಹಲವಾರು ಸಂಘಟನೆಗಳು, ಪೋಷಕರುಗಳು, ವಿದ್ಯಾರ್ಥಿಗಳು, ಹಾಗೆಯೇ ಕೆಲವಾರು ಮಂದಿ ಲೆಕ್ಚರರ್ಸು, ಪ್ರಿನ್ಸಿಪಾಲ್ಗಳು ಸಹಿತ ಇವತ್ತಿಲ್ಲಿ ಭಾಗವಹಿಸ್ತಿದ್ದಾರೆ. ಈಗ ನಾವು ಒಪಿನಿಯನ್ ಕ್ರಿಯೇಟ್ ಮಾಡೋಕ್ಕೆ ಹೊರಟಿದ್ದೀವಿ. ಜನಗಳ ಮನಸ್ಸಲ್ಲೇ ಬರಬೇಕಿತ್ತು. ತಾಲೂಕುವಾರು ಸಭೆಗಳಲ್ಲಿ ಮಾಡಿ ಜನಗಳನ್ನೇ ಉತ್ತರದಾಯಕರಾಗಬೇಕು.